ನೀವು ಸುಮ್ಮನೆ ಮಾತನಾಡುವಂಥ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ದೇವರ ಮುಂದೆ ಉತ್ತರ ಕೊಡಬೇಕಂತ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿನ್ನ ಮಾತುಗಳಿಂದಲೇ ನೀತಿವಂತನ ತೀರ್ಪು ಅಂತೀಯ, ನಿನ್ನ ಬಾಯ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಅಂತೀಯ. ಅವನ ಬಾಯ ಮಾತಿನಿಂದಲೇ ಅವನು ನೀತಿವಂತನಾಗ್ತಾನೆ, ಅವನ ಬಾಯ ಮಾತಿನಿಂದಲೇ ಅಪರಾಧಿ ಆಗ್ತಾನೆ. ಇತರ ನೋಡಿ, ಸಹೋದರ ನೋಡಿ, ಅನೇಕ ಜನರು ನೋಡಿ, ನೀಚ, ಅವನು ಸರಿ ಇಲ್ಲ, ಅವನು ಉತ್ತಮನಲ್ಲ, ಯೋಗ್ಯನಲ್ಲ, ಅವನು ಹಾಗೆ ಹೀಗೆ ಎಂಬುದಾಗಿ ಬಾಯಿ ಇದೆ ಎಂಬುದಾಗಿ ಸುಮ್ಮನೆ ಮಾತನಾಡುವಂಥದ್ದು. ಇನ್ನೊಬ್ಬರ ಬಗ್ಗೆ ನಾವು ಮಾತನಾಡುವಾಗ ಯೋಚಿಸಿ ದೇವರ ವಾಕ್ಯವನ್ನು ಗಮನಿಸಿ ಮಾತನಾಡಬೇಕು. ಆತ್ಮಿಕ ಆಶೀರ್ವಾದಗಳು ಯಾಕಿಲ್ಲ, ಎಲ್ಲ ಆಶೀರ್ವಾದಗಳು ಯಾಕೆ ನಮಗೆ ದೊರಕುತ್ತಿಲ್ಲ ಎಂಬುದಾಗಿ ನೋಡುವುದಾದರೆ ಬಾಯನ್ನು ಕಾದುಕೊಳ್ಳುವುದಿಲ್ಲ. ಹಾಗಾದರೆ ಪ್ರಿಯರೇ, ದೀರ್ಘಕಾಲ ನೀವು ಬದುಕಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ದೇವರ ಚಿತ್ತಂತೆ ಈ ಲೋಕದಲ್ಲಿ ಜೀವಿಸಲು ನಿಮ್ಮ ಬಾಯನ್ನು ಕಾದುಕೊಳ್ಳಬೇಕೆಂಬುದಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ತೀರ್ಪು ಯಾರಿಗೆ, ದಂಡನೆ ಯಾರಿಗೆ? ಅನೇಕ ಜನರಿಗೆ ತೀರ್ಪು ಆಗ್ತಾ ಇದೆ, ಅನೇಕರಿಗೆ ದಂಡನೆ ಆಗ್ತಾ ಇದೆ. ಯಾವ ರೀತಿ ದಂಡನೆ ಆಗ್ತದೆ ಎಂಬುದಾಗಿ, ಯಾವ ರೀತಿ ತೀರ್ಪು ಆಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅನೇಕ ಜನರು ವಾಕ್ಯವನ್ನು ಓದ್ತಾರೆ, ಆ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ಧ್ಯಾನಿಸುವುದಿಲ್ಲ, ಗಮನಿಸುವುದಿಲ್ಲ. ಇದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ರಿಂದ 37 ವಚನದಲ್ಲಿ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ನೀತಿವಂತರನ್ನಾಗಿ ಮಾಡಿದ್ದಾರೆ. ಆದರೆ ಈ ವ್ಯಕ್ತಿ ಸುಮ್ಮನೆ ಬಾಯಿಂದ ಏನೇನೋ ಮಾತನಾಡಿ, ಅವರ ಬಗ್ಗೆ ಇವರ ಬಗ್ಗೆ ಇಲ್ಲ ಸಲ್ಲದನ್ನ ಮಾತನಾಡಿ ಅಪರಾಧಿ ಆಗ್ತಾ ಇದ್ದಾನೆ. ಹಾಗಾದ್ರೆ ಒಬ್ಬ ವ್ಯಕ್ತಿಯನ್ನ ಸೈತಾನನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾನೆ. ಯಾವ ರೀತಿ ನಿಲ್ಲಿಸ್ತಾ ಇದ್ದಾನೆ? ಅವನ ಬಾಯ ಮಾತಿನಿಂದ ಅವರ ಬಗ್ಗೆ ಇವರ ಬಗ್ಗೆ ಮಾತನಾಡಿ ತೀರ್ಪು ಮಾಡಿ, ಅವ್ರ ಬಗ್ಗೆ ಏನನ್ನ ತಿಳುಕೊಳ್ಳದೆ, ಸಂಪೂರ್ಣವಾಗಿ ಅವರ ಬಗ್ಗೆ ತಿಳುಕೊಳ್ಳದೆ ತೀರ್ಪು ಮಾಡಿ, ಅವನು ಒಳ್ಳೆಯವನಲ್ಲ, ಅವನು ಕೆಟ್ಟವನು, ಅವನು ಆ ರೀತಿ ಈ ರೀತಿ ಎಂಬುದಾಗಿ ಅವನ ಬಾಯಲ್ಲಿ ಮಾತನಾಡಿ ಅವನು ಅಪರಾಧಿ ಸ್ಥಾನದಲ್ಲಿ ನಿಂತುಕೊಳ್ತಾ ಇದ್ದಾನೆ. ಇಂದು ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಸುಮ್ಮನೆ ಮಾತನಾಡುವಂಥ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ದೇವರ ಮುಂದೆ ಉತ್ತರ ಕೊಡ್ಬೇಕಂತ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿನ್ನ ಮಾತುಗಳಿಂದಲೇ ನೀತಿವಂತನ ತೀರ್ಪು ಅಂತೀಯ, ನಿನ್ನ ಬಾಯ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಅಂತೀಯ. ನಿಮ್ಮ ಬಾಯನ್ನ ಕಾದುಕೊಳ್ಳಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಇಂದು ಅನೇಕ ಜನರಿಗೆ ಆಶೀರ್ವಾದವಿಲ್ಲ. ಯಾಕೆ? ಅನೇಕ ರೀತಿಯ ಸಮಸ್ಯೆಗಳಲ್ಲಿ ಹೋರಾಟದಲ್ಲಿದ್ದಾರೆ. ಯಾಕೆ? ಬಾಯನ್ನ ಕಾದುಕೊಳ್ಳುವುದಿಲ್ಲ. ಬಾಯನ್ನ ಕಾದುಕೊಂಡಾಗ ಅವನು ನೀತಿವಂತನಾಗ್ತಾನೆ. ಯೇಸುವಿನ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟವರು ನೀತಿವಂತರು. ಹಾಗಾದ್ರೆ ಇವನ ಅಪರಾಧಿ ಯಾವ ರೀತಿ ಆಗ್ತಾನೆ? ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ, ಇನ್ನೊಬ್ಬರು ನೋಡಿ ತೀರ್ಪು ಮಾಡುವಾಗ, ಇವನು ಕೆಟ್ಟವನು, ಇವನು ಸರಿ ಇಲ್ಲ. ಮನುಷ್ಯರಾದ ನಮಗೆ ಎಷ್ಟು ಗೊತ್ತು, ಏನು ಗೊತ್ತು?
ಯಾವ ರೀತಿ ನಾವು ತೀರ್ಪು ಮಾಡುವುದು? ಇವನು ಅಪರಾಧಿ ಎಂಬುದಾಗಿ ಯಾವ ರೀತಿ ಹೇಳುವುದು? ಹೇಳಕೂಡ್ದು. ಹೇಳುವುದಕ್ಕೆ ನಮಗೆ ಅಧಿಕಾರವಿಲ್ಲ. ಯಾಕಂದ್ರೆ ನಾವು ಮನುಷ್ಯರಾಗಿದ್ದೇವೆ. ಇನ್ನೊಬ್ಬರ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಇನ್ನೊಬ್ಬರ ಬಗ್ಗೆ ಮಾತನಾಡಬಾರದು. ಯಾಕೆಂದರೆ ವಾಕ್ಯ ಹೇಳ್ತದೆ, ಅವನ ಬಾಯ ಮಾತಿನಿಂದಲೇ ಅವನು ನೀತಿವಂತನಾಗ್ತಾನೆ, ಅವನ ಬಾಯ ಮಾತಿನಿಂದಲೇ ಅಪರಾಧಿ ಆಗ್ತಾನೆ. ಹಾಗಾದ್ರೆ ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಇಷ್ಟು ದಿನಗಳ ಕಾಲ ನಿಮ್ಮ ಬಾಯನ್ನ ಕಾದುಕೊಂಡಿದ್ದೀರೋ? ಇನ್ನೊಬ್ಬರ ಬಗ್ಗೆ ಏನನ್ನ ತಿಳಿಯದೆ ಮಾತನಾಡಿದ್ದೀರೋ? ದೇವರ ವಾಕ್ಯವನ್ನ ನೀವು ಗಮನಿಸಬೇಕು. ದೇವರ ವಾಕ್ಯವನ್ನ ಗಮನಿಸಿ ನೀವು ಮಾತನಾಡಬೇಕು. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 1-2 ವಚನದಲ್ಲಿ, ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ಯಾರ ಬಗ್ಗೆ ನಾವು ತೀರ್ಪು ಮಾಡಲಿಲ್ಲ ಅಂದ್ರೆ ನಮಗೆ ತೀರ್ಪಿಲ್ಲ. ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡುವಾಗ ನಮಗೆ ತೀರ್ಪಾಗೋಯ್ತು. ಏನಂತ ತೀರ್ಪಾಯ್ತು? ಇವನ ಅಪರಾಧಿ. ತೀರ್ಪು ಮಾಡಲು ನಾವು ಯಾರು? ತೀರ್ಪು ಮಾಡುವುದು ದೇವರಿಗೆ ಬಿಟ್ಟಿದ್ದು. ಯಾಕಂದ್ರೆ ದೇವರು ಸೃಷ್ಟಿಕರ್ತನ ದೇವರು, ನಮ್ಮನ್ನ ತಿಳಿದ ದೇವರು, ಸರ್ವವನ್ನೂ ತಿಳಿದ ದೇವರು, ಪ್ರತಿ ಮನುಷ್ಯನ್ನ ತಿಳಿದ ದೇವರು. ಹಾಗಾದ್ರೆ ದೇವರ ಸ್ಥಾನದಲ್ಲಿ ಇವನು ನಿಂತ್ಕೊಳ್ತಾನೆ. ತೀರ್ಪು ಮಾಡುವಂತ ವ್ಯಕ್ತಿ ದೇವರ ಸ್ಥಾನದಲ್ಲಿ ನಿಲ್ತಾನೆ. ಅದರಿಂದ ದೇವರ ವಾಕ್ಯ ಎಚ್ಚರಿಸ್ತದೆ, ತೀರ್ಪು ಮಾಡಬೇಡ್ರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೆ ತೀರ್ಪಾಗುವುದು. ಇಂದು ಅನೇಕ ಜನರು ದೇವರ ಆಶೀರ್ವಾದವನ್ನ ಕಳಕೊಳ್ಳುತ್ತಿದ್ದಾರೆ. ಸೈತಾನನು ಇವರ ಬಾಯನ್ನ ಹೊಲಸು ಮಾಡ್ತಾ ಇದ್ದಾನೆ. ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತನಾಡಿ ಮಲಿನ ಮಾಡ್ತಾ ಇದ್ದಾನೆ. ದೇವರ ಆಶೀರ್ವಾದವನ್ನು ಈ ವ್ಯಕ್ತಿ ಕಳಕೊಳ್ಳಬೇಕೆಂಬುದಾಗಿ, ಅಪರಾಧಿ ಸ್ಥಾನದಲ್ಲಿ ಈ ವ್ಯಕ್ತಿ ನಿಂತುಕೊಳ್ಳಬೇಕೆಂಬುದಾಗಿ ಬಾಯ ಮೂಲಕ ಅನೇಕ ಜನರ ಬಗ್ಗೆ ಮಾತನಾಡಲು ಇವ್ರನ್ನ ಪ್ರೇರೇಪಿಸುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ, ದೇವರ ವಾಕ್ಯವನ್ನು ಗಮನಿಸಿರಿ. ನಾವು ಮಾತನಾಡುವಂಥ ಪ್ರತಿಯೊಂದು ಮಾತಿಗೆ ದೇವರ ಮುಂದೆ ನಾವು ನ್ಯಾಯ ವಿಚಾರಣೆಯಲ್ಲಿ ನಾವು ಉತ್ತರ ಕೊಡಬೇಕು. ಬಾಯ ಮಾತಿನಿಂದ ನೀತಿವಂತರಾಗ್ತೇವೆ, ಬಾಯ ಮಾತಿನಿಂದ ಅಪರಾಧಿ ಆಗ್ತೇವೆ. ಇನ್ನೊಬ್ಬರ ಬಗ್ಗೆ ನಾವು ತೀರ್ಪು ಮಾಡುವಾಗ ನಮಗೆ ತೀರ್ಪಾಗ್ತದೆ. ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡಲಿಲ್ಲ ಅಂದ್ರೆ ನಮಗೆ ತೀರ್ಪಿಲ್ಲ. ಹಾಗಾದ್ರೆ ಬಾಯನ್ನ ಕಾದುಕೊಳ್ಳಬೇಕಾಗಿದೆ. ನೋಡ್ರಿ, ವಾಕ್ಯದಲ್ಲಿ ಇನ್ನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನದಲ್ಲಿ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರ ನೋಡಿ ಚೀ ನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ದೇವರ ವಾಕ್ಯವನ್ನು ಗಮನಿಸ್ರಿ. ಇತರ ನೋಡಿ, ಸಹೋದರ ನೋಡಿ, ಅನೇಕ ಜನರು ನೋಡಿ, ನೀಚ, ಅವನು ಸರಿ ಇಲ್ಲ, ಅವನು ಉತ್ತಮನಲ್ಲ, ಯೋಗ್ಯನಲ್ಲ, ಅವನು ಹಾಗೆ ಹೀಗೆ ಎಂಬುದಾಗಿ ಇದೆ ಎಂಬುದಾಗಿ ಸುಮ್ಮನೆ ಮಾತನಾಡುವಂಥದ್ದು. ಸಹೋದರನ ಬಗ್ಗೆ ಸಿಟ್ಟುಗೊಳ್ಳುವವನು, ನೀಚ ಅನ್ನುವವನು, ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗ್ತಾನೆ. ಬಾಯನ್ನ ಕಾದುಕೊಳ್ಳಬೇಕು. ಹಾಗಾದ್ರೆ ಸೈತಾನ್ ಏನ್ ಮಾಡ್ತಾನೆ? ಅವರ ಬಾಯಿಯಲ್ಲಿ ಅನೇಕ ಮಾತುಗಳನ್ನು ಮಾತನಾಡಿಸಿ, ದೇವರ ಚಿತ್ತಕ್ಕೆ ವಿರುದ್ಧವಾದ ಮಾತುಗಳನ್ನು ಮಾತನಾಡಿಸಿ, ಸಹೋದರ ಬಗ್ಗೆ ಕೆಟ್ಟದಾಗಿ ಮಾತನಾಡಿಸಿ ಅವ್ರನ್ನ ಅನೀತಿವಂತರನ್ನಾಗಿ ಮಾಡ್ತಾನೆ, ಅಪರಾಧಿಯಾಗಿ ಮಾಡ್ತಾನೆ. ಮಾತ್ರವಲ್ಲದೆ ಅಗ್ನಿ ನರಕಕ್ಕೆ ಅವ್ರನ್ನ ಗುರಿ ಮಾಡುತ್ತಾನೆ. ಇದು ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಬಾಯನ್ನ ಕಾದುಕೊಳ್ಳಿರಿ. ದೇವರ ವಾಕ್ಯವನ್ನ ಗಮನಿಸಿರಿ. ದೇವರ ವಾಕ್ಯನ ಗಮನಿಸಿರಿ. ಯಾರ ಬಗ್ಗೆ ಮಾತನಾಡುವಂಥ ಅಧಿಕಾರ ನಮಗಿಲ್ಲ. ಯಾಕಂದ್ರೆ ನಾವು ಮನುಷ್ಯರು, ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ನಮ್ಮಿಂದ ಆಗುವುದಿಲ್ಲ. ಆದ್ದರಿಂದ ಇನ್ನೊಬ್ಬರ ಬಗ್ಗೆ ಮಾತನಾಡಬಾರದು, ತೀರ್ಪು ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ಇಂದು ಬೋಧಿಸುತ್ತದೆ. ಅನೇಕ ಕುಟುಂಬದಲ್ಲಿ ಆಶೀರ್ವಾದವಿಲ್ಲ, ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ, ಹೋರಾಟಗಳು, ಕಷ್ಟಗಳು, ವೇದನೆಗಳು. ಯಾಕೆ? ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದನ್ನ ಮಾತನಾಡುವಂಥದ್ದು.
ಯೋಚಿಸದೆ ಮಾತನಾಡುವಂಥದ್ದು, ದೇವರ ವಾಕ್ಯವನ್ನು ಗಮನಿಸದೆ ಮಾತನಾಡುವಂಥದ್ದು. ಇಂದು ದೇವರ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಬಾಯನ್ನ ಕಾದುಕೊಳ್ಳ್ರಿ. ದೇವರ ತೀರ್ಪಿಗೆ, ದೇವರ ದಂಡನೆಗೆ ಗುರಿಯಾಗಬೇಡ್ರಿ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ಈ ವಾಕ್ಯವನ್ನು ತಿಳ್ಕೊಳ್ಬೇಕು. ನಾವು ಇನ್ನೊಬ್ಬರ ಬಗ್ಗೆ ನಾವು ಮಾತನಾಡುವಾಗ ಯೋಚಿಸಿ, ದೇವರ ವಾಕ್ಯವನ್ನು ಗಮನಿಸಿ ಮಾತನಾಡಬೇಕು. ಅವ್ರ ಬಗ್ಗೆ ಕೆಟ್ಟದನ್ನ ಮಾತನಾಡಬಾರದು. ನೋಡ್ರಿ, ವಾಕ್ಯದಲ್ಲಿ ಇನ್ನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ ಪುಸ್ತಕ 13ನೇ ಅಧ್ಯಾಯ 3ನೇ ವಚನದಲ್ಲಿ, ಬಾಯನ್ನ ಕಾಯುವವನು ಜೀವನ್ನ ಕಾಯ್ತಾನೆ, ತುಟಿಗಳನ್ನ ತೆರೆದು ಬಿಡುವವನು ನಾಶವಾಗ್ತಾನೆ. ನೋಡಿದ್ರಾ? ಬಾಯನ್ನ ಕಾಯುವವನು ತನ್ನ ಜೀವನ್ನ ಕಾಯ್ಕೊಳ್ತಾನೆ, ತುಟಿಗಳನ್ನ ತೆರೆದು ಬಿಡುವವನು ನಾಶವಾಗ್ತಾನೆ. ಯಾರಿಂದ ನಾಶವಾಗ್ತಾ ಇದ್ದಾರೆ? ಅವರ ಬಾಯ ಮಾತಿನಿಂದಲೇ ಅವರು ನಾಶವಾಗ್ತಾ ಇದ್ದಾರೆ. ಅವರ ಬಾಯ ಮಾತಿನಿಂದಲೇ ಅವರು ತೀರ್ಪು ಹೊಂದುತ್ತಾ ಇದ್ದಾರೆ, ದಂಡನೆ ಹೊಂದುತ್ತಿದ್ದಾರೆ, ಕಷ್ಟಗಳನ್ನ, ಬಾಧೆಗಳನ್ನ ಅನುಭವಿಸ್ತಿದ್ದಾರೆ. ನಿಮ್ಮ ಬಾಯನ್ನ ಕಾದುಕೊಳ್ಳ್ರಿ, ನಿಮ್ಮ ಬಾಯನ್ನು ಕಾದುಕೊಳ್ಳ್ರಿ. ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರೇ, ಇನ್ನೊಬ್ಬರ ಬಗ್ಗೆ ನಾನು ಮಾತನಾಡುವುದಿಲ್ಲ ಸ್ವಾಮಿ. ಇಲ್ಲಿವರೆಗೆ ನಾನು ಮಾತನಾಡಿದೆ, ನನ್ನ ಮನ್ನಿಸಿರಿ ಎಂಬುದಾಗಿ ದೇವರ ಮುಂದೆ ನೀವು ಕ್ಷಮಾಪಣೆ ಕೇಳಬೇಕು. ಒಂದು ವೇಳೆ ನೀವು ಸಹೋದರ ಸಹೋದರಿ ಬಗ್ಗೆ ನೀವು ಕೆಟ್ಟದಾಗಿ ಮಾತನಾಡಿದರೆ, ಅವರ ಬಗ್ಗೆ ನೀವು ಇಲ್ಲ ಸಲ್ಲದನ್ನ ಮಾತನಾಡಿದರೆ ಹೋಗಿ ಕ್ಷಮೆ ಕೇಳ್ರಿ. ದೇವರ ಆಶೀರ್ವಾದಗಳು ನಿಮಗೆ ಒದಗಿ ಬರ್ತದೆ. ದೇವರ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಅನುಭವಿಸಬೇಕಾದ್ರೆ ನಿಮ್ಮ ಬಾಯನ್ನ ಕಾದುಕೊಳ್ಳಬೇಕು. ಹಾಗಾದ್ರೆ ದೇವರ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಅನುಭವಿಸಬೇಕಾದ್ರೆ ನಿಮ್ಮ ಬಾಯನ್ನ ಜಾಗರೂಕತೆಯಿಂದ ಕಾದುಕೊಳ್ಳಬೇಕು. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯ 20ರಿಂದ 21 ವಚನದಲ್ಲಿ, ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವನ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ವಾಕ್ಯವನ್ನು ಗಮನಿಸ್ರಿ. ಹಾಗಾದ್ರೆ ಮನುಷ್ಯನು ಏನನ್ನ ಬಿತ್ತುತ್ತಾನೆ, ಏನನ್ನ ಬಾಯಿಂದ ಮಾತನಾಡ್ತಾನೆ, ಅದನ್ನೇ ಉಣ್ಣುತ್ತಾನೆ, ತಿನ್ನುತ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾವು ದಿನನಿತ್ಯ ಏನನ್ನ ಮಾತನಾಡ್ತಿದ್ದೇವೆ? ಯಾವ ರೀತಿ ನಮ್ಮ ಬಾಯನ್ನು ಉಪಯೋಗಿಸ್ತಿದ್ದೇವೆ? ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಮಾತನಾಡ್ತಿದ್ದೇವೋ? ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಮಾತನಾಡ್ತಿದ್ದೇವೋ? ದೇವರ ವಾಕ್ಯವನ್ನು ಗಮನಿಸದೆ ನಾವು ಮಾತನಾಡ್ತಿದ್ದೇವೋ? ಪರೀಕ್ಷಿಸಿಕೊಳ್ಳ್ರಿ. ಇಂದು ದೇವರ ಆಶೀರ್ವಾದ ಯಾಕೆ ತಡೆಯಾಗಿದೆ? ಆತ್ಮಿಕ ಬೆಳವಣಿಗೆ ಯಾಕಿಲ್ಲ? ಆತ್ಮಿಕ ಆಶೀರ್ವಾದಗಳು ಯಾಕಿಲ್ಲ? ಎಲ್ಲ ಆಶೀರ್ವಾದಗಳು ಯಾಕೆ ನಮಗೆ ದೊರಕುತ್ತಿಲ್ಲ ಎಂಬುದಾಗಿ ನೋಡುವುದಾದ್ರೆ, ಬಾಯನ್ನ ಕಾದುಕೊಳ್ಳುವುದಿಲ್ಲ. ಇಷ್ಟ ಬಂದ ಹಾಗೆ ಮಾತನಾಡುವಂಥದ್ದು. ಕುಟುಂಬದಲ್ಲಿ ಮಕ್ಕಳ ಬಗ್ಗೆ, ಇತರರ ಬಗ್ಗೆ, ಅನೇಕ ಜನರ ಬಗ್ಗೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮಾತನಾಡುವಂಥದ್ದು, ಶಾಪ ಹಾಕುವಂಥದ್ದು, ಕೆಟ್ಟದನ್ನ ಮಾತನಾಡುವಂಥದ್ದು, ಯೋಚಿಸದೆ ಮಾತನಾಡುವಂಥದ್ದು, ಇದು ದೇವರ ಚಿತ್ತಕ್ಕೆ ವಿರುದ್ಧವಾದದ್ದಾಗಿದೆ. ಅದರಿಂದ ಅನೇಕ ಆಶೀರ್ವಾದಗಳನ್ನು ಜನರು ಅನುಭವಿಸದೆ ಕಷ್ಟದಲ್ಲಿ, ಸಮಸ್ಯೆಗಳಲ್ಲಿ ಪರಿತಪಿಸ್ತಿದ್ದಾರೆ. ಯೋಚಿಸಿ ಮಾತನಾಡಬೇಕು. ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡಬಾರದು. ಇಂದು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ತಡೆ ಏನೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವೇನು ಮಾಡಬೇಕು? ನಿಮ್ಮ ಬಾಯನ್ನ ಕಾದುಕೊಳ್ಳಬೇಕು. ವಾಕ್ಯ ಹೇಳ್ತದೆ, ಜೀವನ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಜೀವನ ಮರಣ ನಾಲಿಗೆ ವಶವಂತೆ. ನಿಮ್ಮ ಜೀವನ ಮರಣ ನಿಮ್ಮ ನಾಲಿಗೆಯಲ್ಲಿ ಇಟ್ಟಿದ್ದಾರೆ. ನಿಮ್ಮ ಜೀವನವನ್ನು, ಮರಣವನ್ನು ದೇವರು ನಿಮ್ಮ ನಾಲಿಗೆಯಲ್ಲಿ ಇಟ್ಟಿದ್ದಾರೆ. ಹಾಗಾದರೆ ಪ್ರಿಯರೇ, ದೀರ್ಘಕಾಲ ನೀವು ಬದುಕಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ದೇವರ ಚಿತ್ತಂತೆ ಈ ಲೋಕದಲ್ಲಿ ಜೀವಿಸಲು ನಿಮ್ಮ ಬಾಯನ್ನ ಕಾದುಕೊಳ್ಳಬೇಕೆಂಬುದಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ಸಮಯದಲ್ಲಿ ನೀವೊಂದು ಒಡಂಬಡಿಕೆ ಮಾಡಿರಿ. ದೇವರು ಇಷ್ಟು ದಿನಗಳ ಕಾಲ ಈ ಚಿತ್ತಕ್ಕೆ ವಿರುದ್ಧವಾಗಿ ನಾನು ಮಾತನಾಡಿದ್ದೇನೆ, ದಯವಿಟ್ಟು ನನ್ನ ಮನ್ನಿಸಿರಿ. ಇಂದು ಈ ವಾಕ್ಯದ ಮೂಲಕ ನೀವು ನನ್ನೊಟ್ಟಿಗೆ ಮಾತನಾಡಿದ್ದೀರಿ. ಸ್ವಾಮಿ, ಈ ವಾಕ್ಯದಂತೆ ನಾನು ಜೀವಿಸ್ತೇನೆ, ನನಗೆ ಸಹಾಯ ಮಾಡ್ರಿ. ಇನ್ನು ಮುಂದೆ ನನ್ನ ಬಾಯನ್ನ
ನನ್ನ ತುಟಿಗಳನ್ನು ಕಾದುಕೊಳ್ಳುತ್ತೇನೆ. ಪರಿಶುದ್ಧಾತ್ಮರೇ, ನನ್ನನ್ನು ಆಳ್ವಿಕೆ ಮಾಡ್ರಿ ಎಂಬುದಾಗಿ ಹೇಳುವಾಗ, ಈ ವಾಕ್ಯವನ್ನು ಗಮನಿಸಿ ನೀವು ನಡೆಯುವಾಗ ದೇವರು ನಿಮ್ಮನ್ನು ಮನ್ನಿಸಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಯಾವ ವಿಷಯದಲ್ಲಿ ನಿಮಗೆ ಆಶೀರ್ವಾದವಿಲ್ಲವೋ ಈ ವಾಕ್ಯವನ್ನು ಗಮನಿಸಿ ದೇವರ ಮುಂದೆ ಒಡಂಬಡಿಕೆ ಮಾಡಿ ಪ್ರಾರ್ಥನೆ ಮಾಡುವಾಗ ಇನ್ನು ಮುಂದೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಕಾಣಲು ಸಾಧ್ಯ. ಬನ್ನಿ ಪ್ರಿಯರೇ, ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಇಂದಿನ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರಿಗೆ ವಾಕ್ಯವನ್ನು ಕೇಳಿ ದೇವರೇ ನನ್ನ ಮನ್ನಿಸಿರಿ. ಇಷ್ಟು ದಿನಗಳ ಕಾಲ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ಮಾತನಾಡಿದ್ದೇನೆ. ಇನ್ನು ಮುಂದೆ ಯಾರಿಗೂ ನಾನು ತೀರ್ಪು ಮಾಡುವುದಿಲ್ಲ, ಯಾರ ಬಗ್ಗೆ ಕೆಟ್ಟದಾಗಿ ನಾನು ಮಾತನಾಡುವುದಿಲ್ಲ. ನನ್ನ ಬಾಯನ್ನು ಕಾದುಕೊಳ್ಳುತ್ತೇನೆ. ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಎಷ್ಟು ಜನರು ಕೇಳ್ತಿದ್ದಾರೋ ಸ್ವಾಮಿ, ಅವ್ರನ್ನ ಮನ್ನಿಸಿ ನಿನ್ನ ವಾಕ್ಯದಂತೆ ಜೀವಿಸಲು ಸಹಾಯ ಮಾಡಿರಿ. ಈ ಜೀವಳ ವಾಕ್ಯ ಜೀವಿತದಲ್ಲಿ 100% ಕಾರ್ಯ ಮಾಡಿ ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಮರೆಯಬೇಡ್ರಿ, ಬಾಯನ್ನ ಕಾದುಕೊಳ್ಳ್ರಿ, ದಂಡನೆಯಿಂದ ತಪ್ಪಿಸಿಕೊಳ್ಳ್ರಿ, ತೀರ್ಪಿನಿಂದ ತಪ್ಪಿಸಿಕೊಳ್ಳ್ರಿ. ಈ ವಾಕ್ಯದಂತೆ ಜೀವಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳ್ರಿ. ದೇವರು ತನ್ನ ಚಿತ್ತಂತೆ ನಿಮ್ಮ ನೇರಳವಾಗಿ ಆಶೀರ್ವದಿಸಲಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮ ನೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.